ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಸಮಸ್ತ ಹಿಂದೂ ಧರ್ಮೀಯರೆಲ್ಲರಿಗೂ ಪ್ರಮೀಳಾ ಟಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇದೇ 2026 ಫೆಬ್ರವರಿ ಪಾಲ್ಗುಣ ಮಾಸದಲ್ಲಿ 27ನೇ ತಾರೀಕು ಶುಕ್ರವಾರ ಬಂದಿರುವಂತಹ ಏಕಾದಶಿ ಬಗ್ಗೆ ಈ ವಿಡಿಯೋ. ಅಂದರೆ ಏಕಾದಶಿ ತಿಥಿ ಯಾವಾಗ ಬಂದಿದೆ, ಈ ಏಕಾದಶಿಯ ಮಹತ್ವವೇನು, ಏನು ಪ್ರಾಧಾನ್ಯತೆ ಇದೆ, ಈ ಏಕಾದಶಿಯ ಹೆಸರೇನು, ಈ ಏಕಾದಶಿಯಂದು ನಲ್ಲಿಕಾಯಿ ದೀಪಗಳಿಗೆ ಯಾಕಷ್ಟು ಮಹತ್ವವಿದೆ, ಈ ಏಕಾದಶಿಯ ವ್ರತಕಥೆ ಏನು, ಇವೆಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೇ ಲೈಕ್ ಕೊಡಿ. ಸ್ನೇಹಿತರೆ, 2026 ಫೆಬ್ರವರಿ ಪಾಲ್ಗುಣ ಮಾಸದಲ್ಲಿ 27ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 12:30 ಏಕಾದಶಿ ತಿಥಿ ಪ್ರಾರಂಭವಾಗಿ ರಾತ್ರಿ 10:30 ಏಕಾದಶಿ ತಿಥಿ ಅಂತ್ಯವಾಗುತ್ತೆ. ಅಂದರೆ ಸಂಪೂರ್ಣವಾಗಿ ಏಕಾದಶಿ ತಿಥಿ 27ನೇ ತಾರೀಕು ಶುಕ್ರವಾರ ಇರೋದರಿಂದ 27ನೇ ತಾರೀಕೆ ನಾವು ಏಕಾದಶಿನ ಆಚರಿಸ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈ ದಿನ ಆರಿದ್ರ ಮತ್ತು ಪುನರ್ವಸು ನಕ್ಷತ್ರ ಇದೆ. ಆಯುಷ್ಮಾನ್ ಮತ್ತು ಸೌಭಾಗ್ಯ ಯೋಗವಿದೆ. ನಾವು ಪೂಜೆ ಮಾಡ್ಕೊಳ್ಳೋದಕ್ಕೆ ಬ್ರಹ್ಮ ಮುಹೂರ್ತ ಬಂದು ಬೆಳಗಿನ 27ನೇ ತಾರೀಕು ಬೆಳಗಿನ ಜಾವ 5:03 5:51 ಇದೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ನಿಮ್ಮದಾಗಿ ನಿಮ್ಮ ಕಷ್ಟಗಳೆಲ್ಲ ತೊಲಗಿ ಹೋಗ್ತವೆ ಮತ್ತು ಮುಕ್ತಿ ಸಿಗುತ್ತೆ. ಸ್ನೇಹಿತರೆ, ಪ್ರತಿಯೊಂದು ಏಕಾದಶಿಗೂ ಅದರದೇ ಆದ ಮಹತ್ವ ಮತ್ತು ವಿಶೇಷತೆಗಳಿರುತ್ತವೆ. ಆ ದಿನದ ಏಕಾದಶಿಯ ಮಹತ್ವವನ್ನು, ವ್ರತಕಥೆಯನ್ನು ತಿಳ್ಕೊಳ್ಳೋದ್ರಿಂದನೇ ನಮ್ಮ ಎಷ್ಟೋ ಪಾಪಗಳು ನಿವಾರಣೆಯಾಗ್ತವೆ ಅಂತ ಪುರಾಣಗಳಲ್ಲಿ ಹೇಳಿದ್ದಾರೆ. ಅದರಲ್ಲೂ ಈ ಫೆಬ್ರವರಿ 27 ಮತ್ತು 28ನೇ ತಾರೀಕು ತ್ರಿಪುಷ್ಕರ ಯೋಗದಿಂದ ಕೂಡಿದೆ. ಹಾಗಾಗಿ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗವಿರುವ ಶುಭ ದಿನವಾಗಿದೆ. ಬಹಳ ವಿಶೇಷವಾದ ದಿನವಾಗಿದೆ ಸ್ನೇಹಿತರೆ. ಈ ಏಕಾದಶಿಯನ್ನು ಅಮಲಕಿ ಏಕಾದಶಿ ಅಂತ ಕರೀತಾರೆ. ಏನಪ್ಪ ಅಮಲಕಿ ಏಕಾದಶಿ ಅಂದರೆ? ಅಮಲಕಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಈ ನೆಲ್ಲಿಕಾಯಿಗೆ ಅಥವಾ ನೆಲ್ಲಿಕಾಯಿ ಮರಕ್ಕೆ ಸಂಬಂಧಿಸಿದ ಏಕಾದಶಿ ಇದಾಗಿರೋದ್ರಿಂದ ಇದನ್ನು ಅಮಲಕಿ ಏಕಾದಶಿ ಅಂತ ಕರೀತಾರೆ. ಸ್ನೇಹಿತರೆ, ಈ ಏಕಾದಶಿಯನ್ನು ನಾವು ಆಚರಿಸೋದ್ರಿಂದ 1,000 ಗೋವುಗಳನ್ನು ದಾನ ಮಾಡಿದಂತಹ ಪುಣ್ಯ ಫಲ ನಮಗೆ ಈ ಏಕಾದಶಿಯನ್ನು ಆಚರಿಸೋದ್ರಿಂದ ಬರುತ್ತೆ ಅಂತ ಪುರಾಣಗಳು ಹೇಳ್ತವೆ. ಆದ್ದರಿಂದ ನೀವೆಲ್ಲರೂ ಕೂಡ ಈ ಏಕಾದಶಿಯನ್ನು ಆಚರಿಸಿ ನೆಲ್ಲಿಕಾಯಿ ಮರ, ಧಾತ್ರಿ ಮರವನ್ನು ಪೂಜಿಸಿ ನಮಗೆ ಬದುಕಿರುವವರೆಗೂ ಅಷ್ಟೈಶ್ವರ್ಯಗಳನ್ನು ಕೊಡು, ಮರಣಾನಂತರ ಮುಕ್ತಿಯನ್ನು ಕೊಡು ಅಂತ ಬೇಡ್ಕೊಳ್ಳೋಣ. ಹಾಗಾದರೆ ಬನ್ನಿ, ಮೊದಲು ನಾವು ವ್ರತಕಥೆಯನ್ನು ನೋಡೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನಾನೊಂದು ವಿಷಯ ನಿಮ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಯಾವಾಗಲೂ ಏನೋ ಒಂದು ವ್ರತ ಮಾಡಿ ಅಂತ ಹೇಳ್ತಿರ್ತಾರಲ್ವ ಇವರು ಅಂತ ಅಂದ್ಕೋಬೇಡಿ. ನೋಡಿ, ನೀವು ವ್ರತಗಳನ್ನು ಮಾಡೋದ್ರಿಂದ, ಪೂಜೆಗಳನ್ನು ಮಾಡೋದ್ರಿಂದ ನೀವು ಕಷ್ಟಗಳನ್ನು ಎದುರಿಸುವಂತಹ ಮನಸ್ಸಾಮರ್ಥ್ಯ ನಿಮಗೆ ಬರುತ್ತೆ. ನಿಮ್ಮ ಹಿಂದೆ ನಿಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವ ಒಂದು ಶಕ್ತಿ ಇದೆ ಎಂಬ ಭರವಸೆ ನಿಮಗೆ ಸಿಗುತ್ತೆ. ನಿಮ್ಮ ಕರ್ಮಗಳಿಂದ ಬಂದಿರುವಂತಹ ಪಾಪಗಳು ನಶಿಸಿ ಹೋಗ್ತವೆ. ನಿಮ್ಮ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳುವಂತಹ ಜ್ಞಾನ ನಿಮಗೆ ಬರುತ್ತೆ. ಆ ಭಗವಂತನ ಕರುಣೆ ನಿಮಗೆ ರಕ್ಷಾ ಕವಚವಾಗಿ ಇರುತ್ತೆ. ಇಷ್ಟೆಲ್ಲ ಫಲಗಳು ನಾವು ವ್ರತಗಳನ್ನು ಆಚರಿಸೋದ್ರಿಂದ ಇರುತ್ತೆ. ಆದ್ದರಿಂದ ಫೆಬ್ರವರಿ 27ನೇ ತಾರೀಕು ನೀವೆಲ್ಲರೂ ಏಕಾದಶಿಯನ್ನು ಆಚರಿಸೋಣ. ಹೇಗಪ್ಪ ಏಕಾದಶಿ ವ್ರತವನ್ನು ಆಚರಿಸೋದು ಅಂದರೆ, ಸ್ನೇಹಿತರೆ, ಫೆಬ್ರವರಿ 26ನೇ ತಾರೀಕು ಲಘು ಆಹಾರವನ್ನು ಸೇವಿಸಿ 27ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡು ಹೊಸಿಲನ್ನು ಸಾರಿಸಿ ಅರಿಶಿಣ ಕುಂಕುಮವನ್ನಿಟ್ಟು ಹೊಸಿಲ ಪೂಜೆಯನ್ನು ಮಾಡಿಕೊಂಡು ನಂತರ ನಿಮ್ಮ ಪೂಜಾ ಮಂದಿರದಲ್ಲಿ ಅಥವಾ ಸಪ್ರೇಟಾಗಿ ಪೀಠವನ್ನು ಹಾಕಿಕೊಂಡು ವಿಷ್ಣು ಲಕ್ಷ್ಮಿಯ ಫೋಟೋ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದರೆ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿಯ ಫೋಟೋವನ್ನು ಇಟ್ಕೊಂಡು ಆದಷ್ಟು ಈ ದಿನ ಹಳದಿ ಹೂವು ಮತ್ತು ತುಳಸಿ ಹಾರವನ್ನು ಹಾಕ್ಕೊಳ್ಳಿ. ಹಳದಿ ಹೂವು ಸಿಗಲಿಲ್ಲ ಅಂದರೆ ಯಾವ ಹೂವಾದರೂ ಪರವಾಗಿಲ್ಲ. 2 ತುಪ್ಪದ ದೀಪಗಳನ್ನು ಹಚ್ಚಿ ಹಾಲು ಹಣ್ಣನ್ನು ನೈವೇದ್ಯಕ್ಕಿಟ್ಟು ಅಕ್ಷತೆ, ಹೂ, ಧೂಪ ದೀಪಗಳಿಂದ ಪೂಜೆಯನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಪ್ರತಿ ಏಕಾದಶಿಗೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿ ಅಂತ ಹೇಳ್ತಾ ಇದ್ದೆ. ಆದರೆ ಈ ಏಕಾದಶಿಯಂದು ನೀವು
ನೆಲ್ಲಿಕಾಯಿ ದೀಪಗಳನ್ನು ಹಚ್ಚಬೇಕು. ನೆಲ್ಲಿಕಾಯಿ ದೀಪಗಳನ್ನು ಹಚ್ಚಿದ್ರೆ ಈ ಏಕಾದಶಿಗೆ ಬಹಳ ಶ್ರೇಷ್ಠ. ಅಮಲಕ್ಕಿ ಏಕಾದಶಿ ಅಂತ ಕರಿತೀವಲ್ವ. ಅಮಲಕ್ಕಿ ಅಂದರೆ ನೆಲ್ಲಿಕಾಯಿ ಮರ. ನೆಲ್ಲಿಕಾಯಿ ಮರ ಹೇಗೆ ಸೃಷ್ಟಿ ಆಯ್ತಪ್ಪ ಅಂದರೆ, ನಮ್ಮ ಸೃಷ್ಟಿ ಆರಂಭವಾಗುವ ಸಮಯದಲ್ಲಿ ಶ್ರೀಹರಿ ಬ್ರಹ್ಮದೇವರಿಗೆ ದರ್ಶನ ನೀಡಿದಾಗ ಬ್ರಹ್ಮನ ಆನಂದ ಬಾಷ್ಪಗಳು ಭೂಮಿಯ ಮೇಲೆ ಬಿದ್ದು ಅಮಲಕ್ಕಿ ಮರ ಅಂದರೆ ಕಾಯಿ ಮರ ಹುಟ್ಟಿತು. ಸಾಕ್ಷಾತ್ತು ಬ್ರಹ್ಮದೇವನ ಕಣ್ಣಿನ ಧಾರೆಯಿಂದ ಹುಟ್ಟಿದ ಈ ಗಿಡ ಅಥವಾ ಮರದ ಕೆಳಗೆ ಯಾರಾದರೆ ದೀಪವನ್ನು ಹಚ್ತಿರೋ ಅವರಿಗೆ ಅಷ್ಟೈಶ್ವರ್ಯಗಳು ಲಭಿಸಿ ಅವರ ಸಂಕಷ್ಟಗಳು ದೂರ ಆಗ್ತವೆ, ಮುಕ್ತಿ ಸಿಗುತ್ತೆ ಅಂತ ಪುರಾಣಗಳು ಹೇಳ್ತವೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಪಾಟಲ್ಲಿ ಏನಾದರೂ ನೆಲ್ಲಿಕಾಯಿ ಗಿಡವನ್ನು ಬೆಳೆಸಿದರೆ ಅದರ ಮುಂದೆ 2 ತುಪ್ಪದ ದೀಪಗಳನ್ನು ಹಚ್ಚಿ, ಇಲ್ಲ ನಿಮ್ಮ ಮನೆಯ ಹತ್ತಿರದಲ್ಲಿ ಎಲ್ಲಾದರೂ ನೆಲ್ಲಿಕಾಯಿ ಮರ ಇದ್ದರೆ ಅದರ ಕೆಳಗೆ ದೀಪಗಳನ್ನು ಹಚ್ಚಿ, ಮರಕ್ಕೆ ಪೂಜೆಯನ್ನು ಮಾಡಿ, ಅರಿಶಿನ ಕುಂಕುಮ ಹಚ್ಚಿ, ಹೂವು ಇಟ್ಟು, ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡ್ಕೊಳ್ಳಿ. ಈ ಗಿಡ ನಿಮ್ಮ ಮನೆಯಲ್ಲಿಲ್ಲ, ಎಲ್ಲೂ ನಿಮಗೆ ಹತ್ತಿರದಲ್ಲಿ ನೆಲ್ಲಿಕಾಯಿ ಮರ ಇಲ್ಲ ಅನ್ನೋರು ನಿಮ್ಮ ದೇವರ ಮನೆಯಲ್ಲಿ ವಿಷ್ಣುವಿನ ಫೋಟೋ ಮುಂದೆ 2 ಅಥವಾ 5 ನೆಲ್ಲಿಕಾಯಿ ದೀಪಗಳನ್ನು ಹಚ್ಚಿ, ಎಲ್ಲಾದರೂ ಸಿಕ್ಕಿದ್ರೆ ನಿಮಗೆ ನಿಂಬೆಕಾಯಿ ರೆಂಬೆಯನ್ನು ಫೋಟೋ ಪಕ್ಕದಲ್ಲಿಟ್ಟು ಪೂಜೆ ಮಾಡ್ಕೊಳ್ಳಿ. ಸ್ನೇಹಿತರೆ, ನೆಲ್ಲಿಕಾಯಿ ಮರ ಬ್ರಹ್ಮಾಂಡದಲ್ಲಿ ಸರ್ವಶ್ರೇಷ್ಠವಾದ ಮರ. ಶಿವಕೇಶವರಿಬ್ಬರು ಈ ಮರದಲ್ಲಿ ಇರ್ತಾರಂತೆ. ಆದ್ದರಿಂದ ಈ ಮರವನ್ನು ಪೂಜಿಸಿದ್ರೆ ನಿಮಗೆ ಆರೋಗ್ಯ ವೃದ್ಧಿಯಾಗುತ್ತೆ, ಸಂಕಷ್ಟಗಳ ಪರಿಹಾರ ಆಗುತ್ತೆ, ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ, ಮುಕ್ತಿ ಸಿಗುತ್ತೆ. ಈ ರೀತಿ ಪೂಜೆಯನ್ನು ಮಾಡಿಕೊಂಡು 5 ದಿನ ಎಲ್ಲ ಹರಿನಾಮ ಸ್ಮರಣೆ ಮಾಡಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಇವೆಲ್ಲ ಏನು ಬರಲಿಲ್ಲ ನಿಮಗೆ ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಅಂತ 108 ಬಾರಿ, ಆ ದಿನ ಪೂರ್ತಿ ಎಷ್ಟು ಬಾರಿ ಆದರೆ ಅಷ್ಟು ಬಾರಿ ನೀವು ಜಪಿಸ್ರಿ. ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ. ಈ ದಿನ ಆದಷ್ಟು ಉಪವಾಸವಿರಿ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರಿಗೆ ಉಪವಾಸ ಇರೋಕ್ಕಾಗಲ್ಲ, ಅವರು ಆಹಾರವನ್ನು ಸೇವಿಸ್ಬೋದು. ಇನ್ನು ಬೇರೆ ಎಲ್ಲ ಉಪವಾಸ ಇರೋರು ಉಪವಾಸವಿದ್ದು ಆಚರಿಸಿದರೆ ಏಕಾದಶಿ ವ್ರತವನ್ನು ಅನಂತ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಸಾತ್ವಿಕ ಆಹಾರವನ್ನು ಸೇವಿಸಿ. ಎಲ್ಲರೂ ಈ ದಿನ ನಾನ್ ವೆಜ್ಜನ್ನು ಸೇವಿಸಬಾರ್ದು, ಮದ್ಯಪಾನ ಮಾಡಬಾರ್ದು, ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಏಕಾದಶಿಯ ದಿನ ತಿಳಿಯದೇ ಮಾಡಿರುವಂತಹ ಉಪವಾಸಕ್ಕೂ ಎಷ್ಟೋ ಫಲಗಳಿರುತ್ತಂತೆ ಸ್ನೇಹಿತರೆ. ಆದಷ್ಟು ಈ ವ್ರತವನ್ನು ಆಚರಿಸಿ. ಇನ್ನು ವ್ರತಕಥೆ ಏನಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ, ಪ್ರತಿ ಏಕಾದಶಿ ವ್ರತಕಥೆಯನ್ನು ಭಗವಾನ್ ಶ್ರೀಕೃಷ್ಣ ಧರ್ಮರಾಯನಿಗೆ ಹೇಳಿದ ಅಂತ ನಾವು ಪುರಾಣಗಳಿಂದ ತಿಳ್ಕೊಂಡಿದ್ದೀವಿ. ಆದರೆ ಈ ಏಕಾದಶಿಯನ್ನು ಪದ್ಮಪುರಾಣ ಮತ್ತು ಭಾಗವತ ಪುರಾಣದ ಪ್ರಕಾರ ವಸಿಷ್ಠರು ಮಂದಾತನಿಗೆ ತಿಳಿಸಿದ್ದಾರೆ ಅಂತ ಪುರಾಣಗಳು ಹೇಳ್ತವೆ. ಈ ಏಕಾದಶಿಯನ್ನು ಆಚರಿಸಿದರೆ 1,000 ಗೋವುಗಳನ್ನು ದಾನ ಮಾಡಿದಂತಹ ಪುಣ್ಯ ಫಲ ನಿಮ್ಮದಾಗುತ್ತೆ. ಸ್ನೇಹಿತರೆ, ಹಿಂದೆ ಒಬ್ಬ ರಾಜ ಇದ್ದ. ಅವನ ಹೆಸರು ಚೈತ್ರರಥ. ಆತ ವಿದಿಶ ಎಂಬ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಆತನ ರಾಜ್ಯ ಬಹಳ ಚೆನ್ನಾಗಿತ್ತು. ಆತ ಬಹಳ ಧರ್ಮಿಷ್ಠನಾಗಿದ್ದ. ಈತ ಆಗರ್ಭ ಶ್ರೀಮಂತನಾಗಿದ್ದ. ರಾಜ್ಯ ಸುಭಿಕ್ಷವಾಗಿತ್ತು. ರಾಜಶಾಸ್ತ್ರಗಳನ್ನು ಅರಿತಿದ್ದು, ಗುರು ಹಿರಿಯರಲ್ಲಿ ಗೌರವವನ್ನು ಹೊಂದಿದ್ದು, ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ತಾ ಇದ್ದ. ಧರ್ಮಬದ್ಧನಾಗಿದ್ದ. ಈ ರಾಜ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಮಕ್ಕಳಂತೆ ಪ್ರಜೆಗಳನ್ನು ನೋಡ್ಕೊಳ್ತಾ ಇದ್ದ. ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಆ ಪ್ರಜೆಗಳು ಕೂಡ ಈತನ ರಾಜ್ಯದಲ್ಲಿ ಬಹಳ ಉತ್ತಮವಾಗಿದ್ದರಂತೆ. ಆತನ ಪ್ರಜೆಗಳು ಸುಳ್ಳು ಹೇಳ್ತಿರಲಿಲ್ಲ. ಮೋಸ, ವಂಚನೆಯಂತಹ ಕೆಟ್ಟ ಗುಣಗಳು ಅವರಲ್ಲಿ ಇರಲೇ ಇಲ್ಲ. ಅವರೆಲ್ಲ ಜಾತಿ ಮತ ಭೇದವಿಲ್ಲದೆ ವಿವಿಧತೆಯಲ್ಲಿ ಏಕತೆ ಎಂಬಂತೆ ಬದುಕ್ತಾ ಇದ್ದರು. ಅವರೆಲ್ಲ ಅವರವರ ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನು ಉತ್ತಮವಾಗಿ ನಡೆಸ್ಕೊಂಡು ಯಾವಾಗಲೂ ದೇವತಾ ಕಾರ್ಯಗಳಲ್ಲಿ ತೊಡಗಿರ್ತಾ ಇದ್ದರು. ಹೀಗೆ ರಾಜ ಮತ್ತು ಪ್ರಜೆಗಳು ಬಹಳ ಧರ್ಮಿಷ್ಠರಾಗಿದ್ದರಿಂದ ರಾಜ್ಯದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಆ ರಾಜ್ಯ ಅತ್ಯಂತ ಸುಭಿಕ್ಷವಾಗಿತ್ತಂತೆ. ಈತನ ರಾಜ್ಯದಲ್ಲಿ ಎಲ್ಲ ಏಕಾದಶಿಗಳನ್ನು ಎಲ್ಲ ಪ್ರಜೆಗಳು ಉಪವಾಸವಿದ್ದು ಶ್ರದ್ಧಾಭಕ್ತಿಯಿಂದ ಒಂದೇ ಕಡೆ ಪೂಜೆ ಮಾಡಿ, ದಾನ ಮಾಡಿ, ಜಾಗರಣೆ ಮಾಡಿ, ಧ್ಯಾನ ಮಾಡಿ ಆಚರಿಸ್ತಾ ಇದ್ರಂತೆ. ಹೀಗೆ ವರ್ಷಗಳು ನಡೀತಾ ಇತ್ತಂತೆ. ಹೀಗೆ ಪಾಲ್ಗುಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ರಾಜ ತನ್ನೆಲ್ಲ ಪ್ರಜೆಗಳೊಂದಿಗೆ ಏಕಾದಶಿಯನ್ನು ಆಚರಿಸ್ತಾ ಇರ್ತಾರೆ. ಒಂದು ಸರ್ತಿ ಆ ದಿನ ಈ ಅಮಲಕ್ಕಿ ಅಥವಾ ನೆಲ್ಲಿಕಾಯಿ ಮರದ ಕೆಳಗೆ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಕಲಶವನ್ನು ಸ್ಥಾಪಿಸಿ ದೀಪಗಳನ್ನು ಹಚ್ಚಿ ಪರಶುರಾಮನನ್ನು ಆವಾಹನೆ ಮಾಡಿ ಪೂಜಿಸ್ತಾ ಇರ್ತಾನೆ.
ಅಲ್ಲಿ ಹರಿನಾಮ ಸ್ಮರಣೆಗಳು ಹರಿಕೀರ್ತನೆಗಳು ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೊಬ್ಬ ಬೇಟೆಗಾರ ಬರ್ತಾನೆ. ಅವನ ಕೆಲಸ ಏನು? ಬೇಟೆ ಆಡುವುದು. ಅಂದರೆ ಅವನು ಬಹಳ ದುಷ್ಟನಾಗಿದ್ದ. ಅವನು ಹೇಗೋ ದಾರಿ ತಪ್ಪಿ ಅಲ್ಲಿಗೆ ಬರ್ತಾನೆ. ಅಲ್ಲಿ ಎಲ್ಲ ಪ್ರಜೆಗಳು ರಾಜನೊಂದಿಗೆ ಮಾಡ್ತಾ ಇರುವಂತಹ ಏಕಾದಶಿ ವ್ರತ ಪೂಜೆಯನ್ನು ಗಮನಿಸ್ತಾ ಇರ್ತಾನೆ. ಅಲ್ಲಿ ಕೂಡ ಅವನಿಗೇನಾದರೂ ಸಿಗುತ್ತಾ ಅಂತಲೇ ಯೋಚನೆ ಮಾಡಿ ಇದೆಲ್ಲ ನೋಡ್ತಾ ಇರ್ತಾನೆ. ಆದರೆ ನೋಡ್ತಾ 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 ಅವನಲ್ಲಿ ಕೂಡ ಭಕ್ತಿ ಉಂಟಾಗುತ್ತೆ. ಆ ಜನರ ಭಕ್ತಿಯ ಜೊತೆಗೆ ತಾನೂ ಕೂಡ ಭಕ್ತಿಯಲ್ಲಿ ಮುಳುಗಿ ಹೋಗ್ತಾನೆ. ಆತ ಬೆಳಗ್ಗೆಯಿಂದನೂ ಏನೂ ತಿಂದಿರೋದಿಲ್ಲ. ಆ ಜನರ ಜೊತೆಯಲ್ಲಿ ರಾತ್ರಿಯೆಲ್ಲ ಅದನ್ನು ನೋಡಿಕೊಂಡು ಜಾಗರಣೆಯನ್ನು ಕೂಡ ಆಚರಿಸ್ತಾನೆ. ಈ ರೀತಿ ಬೇಟೆಗಾರ ತಿಳಿಯದೇ ಏಕಾದಶಿ ವ್ರತವನ್ನು ಆಚರಿಸ್ತಾನೆ. ಇದರ ಪ್ರಭಾವದಿಂದ ಆತ ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಟ್ಟಿದಂತೆ. ಹೀಗೆ ಉದ್ದೇಶಪೂರ್ವಕವಲ್ಲದ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದಲೂ ಭಕ್ತರಿಗೆ ಮೋಕ್ಷ ದೊರೆಯುತ್ತೆ ಅಂತ ಪುರಾಣಗಳು ಹೇಳ್ತವೆ. ಸ್ನೇಹಿತರೆ, ಇದು ಅಮಲಕಿ ಏಕಾದಶಿಯ ಮಹತ್ವ. ಇದೇ ಫೆಬ್ರವರಿ 27ನೇ ತಾರೀಕು ಶುಕ್ರವಾರ. ನೀವು ಕೂಡ ಆಚರಿಸಿ ಭಗವಾನ್ ವಿಷ್ಣುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಯಾರಿಗಾದರೂ ಇದು ಅನುಕೂಲ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.